ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಈ ವ್ಲಾಗ್ನ ಮಧ್ಯಾಹ್ನ 2 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಹಾಯ್ ಮಾಡಿ ಇಬ್ರು. ಇವತ್ತು ನಮ್ಮೂರಲ್ಲಿ ಮೊದಲನೇ ದಿನದ ಹಬ್ಬ. ನಾನು ಮೊದಲನೇ ದಿನ ಮತ್ತು 2ನೇ ದಿನದ್ದು ಎರಡು ಸೇರಿ ಒಂದೇ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾಕೆ ಅಂದರೆ 2ನೇ ದಿನ ಜಾಸ್ತಿ ಏನೂ ಇರಲ್ಲ, ನೈಟ್ ಮಾತ್ರ ಇರುತ್ತೆ. ಸೊ ಹಾಗಾಗಿ 2 ದಿನದ್ದು ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನಾವಿಬ್ರು ಹಿಂಗೆ ರೆಡಿ ಆಗಿದ್ದೀವಿ. ಬೆಳಗ್ಗೆ ತಿಂಡಿ ಮನೇಲೇ ಮುಗೀತು, ಮಧ್ಯಾಹ್ನ ಊಟಕ್ಕೆ ಅಲ್ಲೇ ಇರುತ್ತೆ, ಅಲ್ಲೇ ಹೋಗ್ತೀವಿ. ನಮ್ಮ ಮನೇಲಿ ಇವಾಗ ದೊಡ್ಡವ್ರಿಗಿಂತ ಮಕ್ಕಳೇ ಜಾಸ್ತಿ ಜನ ಆಗ್ಬಿಟ್ಟವ್ರೆ. ಲೆಫ್ಟಲ್ಲಿರೋರು ಇಬ್ಬರು ಮೊದಲನೇ ಅತ್ತಿಗೆ ಮಕ್ಕಳು, ರೈಟ್ ಸೈಡಲ್ಲಿರೋ ಇಬ್ಬರು 2ನೇ ಅತ್ತಿಗೆ ಮಗಳು. ನಮ್ಮ ಸಿರಿ ಇದ್ದಾಳೆ, ಇನ್ನೂ ಒಂದಿಬ್ಬರು ಮಿಸ್ ಆಗಿದ್ದಾರೆ. ಹೆಂಗೆ ಅಂದರೆ ಒಂದು ಫ್ಯಾಮಿಲಿಲಿ ಒಬ್ಳು ದೊಡ್ಡವಳು ಇದ್ದೇ ಇರ್ತಾಳೆ, ಮತ್ತು ಮಕ್ಳುಗಳಿರ್ತಾರೆ. ಮಕ್ಕಳು ಅಮ್ಮಂದಿರೇನಾದರೂ ಕೆಲಸ ಮಾಡ್ತಿರುವಾಗ ಆ ಹುಡುಗಿ ಆ ಮಕ್ಳಿಗೆಲ್ಲ ತಿನ್ಸೋದು, ಮಾಡೋದು, ನೋಡ್ಕೊಳ್ಳೋದು, ಈ ರೀತಿ ಸದ್ಯಕ್ಕೂ ನಮ್ಮ ಮನೇಲೂ ಹಿಂಗೆ ನಡೀತೈತೆ. ನನ್ನ ಚಿರಿ ತಂಬಿಟ್ಟು ಹಿಡ್ಕೊಂಡು ರೆಡಿ ಆದರೂ ಸ್ವಲ್ಪ ವೆಯ್ಟ್ ಇತ್ತು, ಅದು ಎಲ್ಲಿ ಎತ್ಕಿತ್ತಾಕ್ಬಿಡ್ತಾರೋ ಅಂತ ಭಯ ಇತ್ತು. ಪರವಾಗಿಲ್ಲ, ಹಿಡ್ಕೊ, ಬಿಗಿಯಾಗಿ ಹಿಡ್ಕೊ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಒಂದೆರಡು ಫೋಟೋಸ್ ಕ್ಯಾಪ್ಚರ್ ಮಾಡಿಕೊಂಡೆ. ಇದರಲ್ಲಿ ಇಬ್ಬರೂ ನಿಲ್ಲಿಸ್ಬಿಟ್ಟು ತಗೊಂಡೆ, ಮುಂದೆ ಬೇಕಾಗುತ್ತೆ ಅಂತ. ಇವಾಗ ದೇವಸ್ಥಾನ ಕಡೆ ಹೊರಟಿದ್ದೀವಿ. ಇವರಿಬ್ಬರು ಮನೆಯಿಂದ ಇಲ್ಲಿಗೆ ಬರೋ ತನಕನೂ ಬಂದರು ಜೊತೆಗೆ. ಇವಾಗ ಜಾತ್ರೆ ಕಂಡಿದ ತಕ್ಷಣ ಸ್ಟಾಪ್ ಆಗವ್ರೆ. ನೀನು ಅದನ್ನು ತೆಗೆಸ್ಕೊ, ನಾನು ಇದನ್ನು ತೆಗೆಸ್ಕೊ ಅಂತ ಚೆನ್ನಾಗಿ ಸ್ಕೆಚ್ ಆಗ್ತವ್ರೆ. ಸದ್ಯ ನಾವು ಎಲ್ಲ ವರ್ಷವೂ ಯಾವಾಗಲೂ ಲೇಟ್ ಮಾಡಿಕೊಂಡೇ ಬರ್ತಿದ್ವಿ. ಈ ವರ್ಷ ಏನೋ ಸ್ವಲ್ಪ ಬೇಗನೆ ಬಂದಿದ್ದೀವಿ. ಅಷ್ಟೊತ್ತಿಗೆಲ್ಲ ಇಲ್ಲಿ ಪ್ರಿಪ್ರೇಷನ್ ನಡೀತಿತ್ತು. ಸದ್ಯಕ್ಕೆ ವ್ಯೂ ಈ ಥರ ಕಾಣಿಸ್ತಾ ಇದೆ. ಇದಕ್ಕಿಂತ ನೈಟ್ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ. ಇದೆಲ್ಲ ಆದಮೇಲೆ 3 ರೌಂಡು ಸುತ್ತಿದ್ದಾಯಿತು. ಅದಾದಮೇಲೆ ಪೂಜೆ ಎಲ್ಲ ಮುಗೀತು. ಅದೆಲ್ಲ ಆದಮೇಲೆ ನಾವೆಲ್ಲ ಒಟ್ಟಿಗೆ ಬಂದು ಊಟಕ್ಕೆ ಕೂತ್ಕೊಂಡ್ವಿ. ನಮ್ಮ ಸಿರಿ ಇವಾಗ ನನ್ನ ಜೊತೆ ಊಟನೇ ಮಾಡಲ್ಲ, ಅವಳಿಗೆ ಒಂದು ಸಪ್ರೇಟ್ ಎಲೆ. ಅಯ್ಯೋ, ಅದೆಷ್ಟು ಬೇಗ ದೊಡ್ಡವರಾದರೂ ಅನಿಸುತ್ತೆ. ಊಟ ಎಲ್ಲ ಮುಗಿಸ್ಕೊಂಡು ಒಂದು ಐಸ್ ಕ್ರೀಮ್ ತಿನ್ಕೊಂಡು ಮನೆ ಕಡೆ ಬಂದ್ವಿ. ಅಷ್ಟೊತ್ತಿಗೆ ಒಂದು ಅರೌಂಡ್ 5 o'clock ಆಗಿತ್ತು ಅನಿಸುತ್ತೆ. ಪಾಪ ನಮ್ಮ ಸಿರಿ ಬೇರೆ ಕೈ ಹತ್ರ ಸುಟ್ಕೊಂಡು ಗಾಯ ಮಾಡ್ಕೊಬಿಟ್ಟವಳೆ. ಈ ಮಕ್ಕಳನ್ನ ಅದೆಷ್ಟು ಜೋಪಾನವಾಗಿ ನೋಡಿಕೊಂಡ್ರೂ ಸಾಲಲ್ಲ. ಪಾಪ ಯಾವ ಡ್ರೆಸ್ನೂ ಹಾಕೊಳ್ಳೋಕ್ಕೆ ಆಗ್ತಿಲ್ಲ. ಏನು ಮಾಡ್ತಿದ್ದೀರೋ ಕತ್ಲಲ್ಲಿ? ಹಾಂ, ಕತ್ಲಲ್ಲಿ ಏನು ಮಾಡ್ತಿದ್ದೀರಾ? ಮುಳುಗೋಗವ ಈಕ್ಲೆ ಎಲ್ಲೆಲ್ಲವೇ. ಜಾತ್ರೆ 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 ಮಾಡ್ಕೊಡ್ತಾರೆ. ಮೊಬೈಲಲ್ಲಿ ಮುಳುಗೋಗವೆ. ಏನು ಎಲ್ಲಿಗೆ ಹಾಕವಳೆ? ಹಾಂ, ಪೌಡ್ರ್ ಹಾಕಿದ್ಯಾ ತಂದವಳಿಗೆ? ಜಾನ್ ಹತ್ರ ಹೋಗು, ಜಾನ್ ಹತ್ರ. ಜಾತ್ರೆ ಅಲ್ಲಿಲ್ಲ, ನಮ್ಮನೇಲಿ ಆಗ್ಬಿಟ್ಟೈತೆ ಫುಲ್ ಜಾತ್ರೆ. ಅಷ್ಟೊಂದು ತುಂಬ್ಕೊಂಡೈತೆ ಇಲ್ಲೆಲ್ಲ. ಬೇಡ, ಅಲ್ಲಿ ಆಟಾಡೋಗು. ಬೇಡ, ಜಾನ ಜೊತೆ ನೋಡೋಗು. ಬೇಡ, ಜಾನು ಹತ್ರ ನೋಡೋಗು. ಗಾಡಿ ಅಂತೆ ಅದು, ಹಂಗೆ ಆಟಾಡು. ಹಿಂಗೆ ಆಟಾಡ್ಬೇಕು, ಮೊಬೈಲ್ಗೆ ಬಿಟ್ಬಿಟ್ಟು. ಇಲ್ಲೊಂದಿಬ್ರು ದೊಡ್ಡವ್ರಿಗಿಂತ ಹೆಚ್ಚಾಗಿ ನಾವು ಕಜಾಯ ಮಾಡ್ತೀವಿ ಅಂತ ಏನೇನೋ ಮಾಡ್ಕೊಂಡು ಕೂತವ್ರೆ. ಬೇಡಪ್ಪ. ಇಲ್ಲೊಬ್ರು ಟಿ ವಿಲಿ ಬ್ಯುಸಿ ಆಗಿದ್ದಾರೆ, ಇನ್ನಿಬ್ರು ಚಿಕ್ಕವ್ರು ಏನು ಮಾಡ್ತಿದ್ದಾರೆ ನೋಡಬೇಕು. ಆಬ್ವಿಯಸ್ಲಿ ಇನ್ನೇನು ಹೊರ್ಗಡೆನೇ ಇರ್ತಾರೆ ಅವರು. ದೊಡ್ಡವರು ಒಳಗಡೆನೇ ಇರ್ತಾರೆ, ಚಿಕ್ಕವರು ಹೊರ್ಗಡೆನೇ ಇರಬೇಕು. ಕತ್ಲೆ ಆದರೂ ಮನೆ ಒಳಗಡೆ ಅಂತೂ ಬರಲ್ಲ ಇವರಿಬ್ರು. ಅಷ್ಟು ಆಟ ಆಟ ಆಟ. ಟೈಮ್ ಇವಾಗ 10 ಗಂಟೆ ಆಗಿದೆ. ಅದೇ ನೆನೆ ಹೇಳ್ತಿದ್ನಲ್ಲ ಕಜಾಯ ಎಲ್ಲ ಮಾಡಬೇಕು ಅಂತ, ಅದನ್ನೇ ಬೇಯಿಸ್ತಾ ಕೂತಿದ್ವಿ ಇಲ್ಲಿ. ನಾನು ಮತ್ತು ನಮ್ಮ ಅತ್ತಿಗೆ ಮಗಳು ಮತ್ತು ನಮ್ಮ ಅತ್ತೆ ಎಲ್ಲ ಬೇಯಿಸ್ತಾ ಕೂತಿದ್ವಿ. ಫೈನಲಿ ಹೆಂಗೋ ಬೇಯಿಸಿ ಇಟ್ಬಿಟ್ವಿ ಕಣಪ್ಪ. ಇಲ್ಲಿಗೆ ಡೇ 1 ಮುಗೀತು. ಇವಾಗ ಡೇ 2 ಸ್ಟಾರ್ಟ್ ಆಗಿದೆ, ಅಂದರೆ ಹಬ್ಬದ 2ನೇ ದಿನ ಸ್ಟಾರ್ಟ್ ಆಗಿದೆ. ನಾನು ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ಇತ್ತು ಅಂದ್ಬಿಟ್ಟು ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ವ್ಯೂ ಮಾತ್ರ ಸಖತ್ತಾಗಿ ಕಾಣಿಸ್ತಿತ್ತು. ಇದು ಆ್ಯಕ್ಚುಲಿ ವೀಡಿಯೋದಲ್ಲಿ ನೋಡೋಕ್ಕಿಂತ ರಿಯಲಾಗಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಿತ್ತು. ಇಲ್ಲಿಂದ ನಮ್ಮ ಮನೆಯಿಂದ ಒಂದು 10 ಹೆಜ್ಜೆ 20 ಹೆಜ್ಜೆ ಮುಂದೆ ಹೋದರೆ ಸಾಕು, ಅಲ್ಲೇ ಹೊಲ ಗದ್ದೆ ಎಲ್ಲ ಸಿಕ್ಬಿಡುತ್ತೆ. ಇವತ್ತು ಬೆಳಿಗ್ಗೆಗೆ ನಾನು ಪುಳಿಯೋಗರೆ ಮತ್ತು ಚಟ್ನಿ ರೆಡಿ ಮಾಡಿದ್ದೆ. ಅಷ್ಟೊತ್ತಿಗೆ ನಮ್ಮಮ್ಮ ಊರಿಂದ ಬಂತು. ಖುಷಿನೋ ಖುಷಿ. ಯಪ್ಪ, ಎಷ್ಟು ಜೋರಾಗಿ ಓಡ್ತಾವಳೆ ನೋಡಿ. ಹೇಳ್ಬೇಕು ಅಂದರೆ ಅವಳಿಗೆ ಅವರಪ್ಪ ಅಮ್ಮಗಿಂತ ನಮ್ಮಪ್ಪ ಅಮ್ಮನ ಕಂಡ್ರೆ ಜಾಸ್ತಿ ಇಷ್ಟ. ಹೋಗ್ಬಿಟ್ಟು ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಾವಳೆ. ಎಷ್ಟು ಕ್ಯೂಟಾಗಿ ಕಾಣಿಸುತ್ತೆ ಅಲ್ವಾ?
ನಮ್ಮಮ್ಮ ಅವಳಿಗೆ ಹಾಕಿರೋ ಜುಟ್ಟು ನೋಡ್ಬಿಟ್ಟು ನಗಾಡ್ತಿತ್ತು. ನಾನೆಲ್ಲ ಹಾಕಿದ್ದು ಒಂದೇ ಥರ ಜುಟ್ಟುಗಳು ಇಬ್ರಿಗೂ. ಶಮಿಕ ಹಾಕಿರೋದು. ಬಿಸಿಲಲ್ಲೇ ಕೂತಿದ್ದೀರಲ್ರೋ. ಇವರಿಬ್ಬರಂತೂ ನೆನ್ನೆಯಿಂದ ನಮ್ಮ ಮನೆ ಒಳಗಡಿಕೆ ಬಂದಿಲ್ಲ, ಇಲ್ಲೇ ಸೆಟ್ಲ್ ಆಗ್ಬಿಟ್ಟವ್ರೆ. ಏನು ಮಾಡ್ತಿದ್ದೀರಾ? ಹಾಂ, ಏನಾಟ? ನೀನೇನು? ಅಲ್ಲ ಅವಾಗಲೇ ಏನೋ ಹೇಳ್ತಿದ್ದಲ್ಲ ಅವಾಗಲೇ. ಜೋರಾಗಿ ಮಾತಾಡಬೇಕು, ಕೇಳಿಸಲ್ಲ. ನೀನು ಟೀಚರಾ? ಆ್ಯಕ್ಚುಲಿ ಇವರಿಬ್ಬರು ನಾನು ಮೊಬೈಲ್ ಇಟ್ಕೊಂಡು ಹೋಗೋಕ್ಕಿಂತ ಮುಂಚೆ ಇಬ್ಬರು ಮುದ್ದಾಗಿ ಮಾತಾಡ್ಕೊಂಡಿದ್ರು. ನಾನು ಡಾಕ್ಟ್ರಂತೆ, ನೀನು ಪೇಷಂಟ್ ಅಂತೆ ಅಂದ್ಕೊಂಡು. ನಾನು ಯಾವಾಗ ಮೊಬೈಲ್ ಇಟ್ಕೊಂಡು ಹೋದೆ ಇಬ್ಬರು ಮಾತಾಡೋದನ್ನೇ ನಿಲ್ಲಿಸ್ಬಿಟ್ರು. ಎಲ್ಲ ವಾ ಸೂಪರ್. ಸುಬ್ಬಿ. ಇವಾಗ ಮಧ್ಯಾಹ್ನ ಆಗಿದೆ. ಅಲ್ಲಿ ಹುಡುಗಿರೆಲ್ಲ ಮಲ್ಕೊಂಡು ಒಳ್ಳಾಡ್ತವ್ರೆ. ಇಲ್ಲೊಬ್ಬ ನಮ್ಮ ಹುಡುಗ ನಾನು ಚಕ್ಲಿ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಹಸಿಟ್ಟೆಲ್ಲ ಚೆಲ್ಕೊಂಡು ಕೂತವನೆ. ಅಲ್ಲಿ ನಮ್ಮಮ್ಮ ಖಾರ ಚಕ್ಲಿಗೆ ರೆಡಿ ಮಾಡ್ತಾಯಿತೆ, ಒತ್ತುತ್ತೈತೆ. ಹೆಂಗೋ ನಮ್ಮಮ್ಮ ನಮ್ಮ ಮನೆಗೆ ಬಂದಿರೋದ್ರಿಂದ ನನಗೆ ಫುಲ್ ರೆಸ್ಟು. ಇಲ್ಲ ಅಂದಿದ್ರೆ ನಾನು ಮಾಡಬೇಕಿತ್ತು ಅದನ್ನ. ಇವರು ನಾನು ಮದುವೆ ಆಗಿ ಬಂದಾಗಿಂದನೂ ಒಂದಿನೂ ಈ ಕಡೆ ತಲೆನೇ ಹಾಕಿರಲಿಲ್ಲ ಅಂಥವ್ರು. ಅಂಥದ್ರಲ್ಲಿ ಈ ವರ್ಷ ನಾನು ಒಂಚೂರು ಹೆಲ್ಪ್ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಚಕ್ಲಿ ಹಿಟ್ಟನ್ನ ಕಲ್ಸ್ಕೊಂಡು ಕೂತವ್ರೆ. ಹಂಗನ್ಬಿಟ್ಟು ಪ್ರತಿ ಸರಿನೂ ಹಿಂಗೆ ಕಲ್ಸ್ಕೊಡ್ತಾರ ಅಂತ ಎಲ್ಲ ಕೇಳಬೇಡಿ, ಆ ಥರ ಸೀನ್ ಎಲ್ಲ. ಏನೋ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾನು ನೋಡ್ತಿರೋದು ಇವ್ರು ಚಕ್ಲಿ ಹಿಟ್ಟು ಕಲ್ಸ್ಕೊಡ್ತಿರೋದು. ನಮ್ಮಮ್ಮ ಮತ್ತು ನಮ್ಮ ಅತ್ತಿಗೆ ಎಲ್ಲ ಚಕ್ಲಿ ರೆಡಿ ಮಾಡ್ತಿದ್ದಾರೆ ಇವಾಗ. ಫೈನಲಿ ಖಾರ ಚಕ್ಲಿ ಎಲ್ಲ ರೆಡಿ ಆಯಿತು. ಇವಾಗ ಟೈಮು ಒಂದು 5ರಿಂದ 6 ಗಂಟೆ ಆಗಿರ್ಬೋದು. ಇಲ್ಲಿ ನಮ್ಮೂರಲ್ಲಿರೋ ಎಲ್ಲ ಹುಡುಗಿರೆಲ್ಲ ಹೋಗ್ಬಿಟ್ಟು ಇಲ್ಲಿ ರಂಗಸ್ಥಳ ಅಂತ ಕರೀತಾರೆ ಇದನ್ನು. ಇದ್ರ ಸುತ್ತ ನೀರು ಹಾಕೋದಂತೆ. ಯಾಕೆ ಅಂದರೆ ಇವಾಗ ನೈಟು 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ಒಂದು 10ರಿಂದ 15 ಊರವರು ಇದ್ರ ಸುತ್ತ ರಂಗ ಕುಣಿತ ಅಂತ ಕುಣಿತಾರೆ. ಸೊ ಹಾಗಾಗಿ ಅವ್ರಿಗೆ ಧೂಳೇನು ಆರಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಸುತ್ತ ನೀರು ಹಾಕ್ತಾರಂತೆ. ಈ ಮ್ಯಾಟ್ರ್ ನನಗೂ ಗೊತ್ತಿರಲಿಲ್ಲ, ಈ ವರ್ಷವೇ ಗೊತ್ತಾಗಿದ್ದು ನನಗೂ. ಇವಾಗ ನೈಟ್ ಆಯಿತು. ಇವಾಗ ದೇವ್ರನ್ನ ಕರ್ಕೊಂಡು ಬಂದು ಮಂಟಪದ ಹತ್ರ ಕೂರಿಸ್ತಿದ್ದಾರೆ. ನಾನು ಬೆಳಗ್ಗೆನೇ ಹೇಳಿದ್ದೆ ಅಲ್ವಾ, ಮಾರ್ನಿಂಗ್ ವ್ಯೂಗಿಂತ ಇವಾಗ ನೈಟ್ ವ್ಯೂ ಸಖತ್ತಾಗಿರುತ್ತೆ ಅಂತ. ಇದೇ ಆ ವ್ಯೂ ಎಷ್ಟು ಚೆನ್ನಾಗೈತೆ ಗೊತ್ತಾ. ನಾನು ಒಂದು 5 ವರ್ಷದಿಂದ ನೋಡ್ತಾನೇ ಇದ್ದೀನಿ, ಬಟ್ ಈ ಥರ ಫುಲ್ ವಿಡಿಯೋ ನೋಡೇ ಇರಲಿಲ್ಲ. ಈ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗಿದ್ದು ನನಗೂ ಇಷ್ಟೊಂದು ಚೆನ್ನಾಗಿ ಡೆಕೋರೇಷನ್ ಮಾಡವ್ರ ಅಂತ. ಆಮೇಲೆ ನಾನು ನೈಟು ಇಲ್ಲಿಗೆಲ್ಲ ಏನು ಹೋಗಲಿಲ್ಲ. ಒಂದು 3-4 ವರ್ಷ ನೋಡಿ ಅಭ್ಯಾಸ ಆಗೈತೆ, ಏನು ಹೋಗೋದು ಅಂತ ಹೇಳ್ಬಿಟ್ಟು ಅಷ್ಟೇನು ಇಂಟ್ರೆಸ್ಟ್ ಇಲ್ಲ ಅಂದ್ಬಿಟ್ಟು ಹೋಗಲಿಲ್ಲ. ಇದು ಯಾರೋ ಬೇರೆಯವರು, ನಮ್ಮೂರವ್ರು ಯಾರೋ ಬೇರೆಯವ್ರು ಮಾಡಿದ ವೀಡಿಯೋನ ಸೇವ್ ಮಾಡಿ ಇಟ್ಕೊಂಡಿದ್ದೆ ಅಷ್ಟೆ. ಇವಾಗ 10 ಗಂಟೆಗೆ ರಂಗ ಕುಣಿತ ಸ್ಟಾರ್ಟ್ ಆಗಿದೆ. ಬೆಳಗ್ಗೆ 6 ಗಂಟೆ ತನಕನೂ ಮಾಡ್ತಾರೆ. ಅಂದರೆ ಒಂದು 10ರಿಂದ 15 ಊರವರು, ಒಂದು ಊರು ಕಂಪ್ಲೀಟ್ ಆದಮೇಲೆ ಇನ್ನೊಂದು ಊರವ್ರು ಬಂದು ಮಾಡ್ತಾರೆ. ಈ ರೀತಿ ಇರುತ್ತೆ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.